ಒಂದು ಸೈಡಲ್ಲಿ ನಿಮಗೆ ನೆಗೆಟಿವ್ ಅಂತ ತೋರಿಸಿರುತ್ತೆ, ವೈವಾಹಿಕ ಜೀವನ ನಿಮಗೆ ಚೆನ್ನಾಗಿರಲ್ಲ. ಇನ್ನೊಂದು ತರಬೇಕಾದ್ರೆ ಅಲ್ಲಿರ್ತಕ್ಕಂಥ ದಶಾಭುಕ್ತಿನೂ ಕೂಡ ಚೆನ್ನಾಗಿಲ್ಲ ಅಂದರೆ ಎರಡೂ ಮರ್ಜಾದಾಗ ಫೈರ್, ಇಲ್ಲೂ ಫೈರ್ ಇಲ್ಲೂ ಫೈರು ಎರಡೂ ಜಾಯ್ನ್ ಆದಾಗ ಬಿಗ್ ಫೈರ್ ಆಗಿಬಿಡುತ್ತೆ. ಅಲ್ಲಿ ವಾಟರ್ ಬರಬೇಕು ನಮಗೆ, ಇಲ್ಲಿ ಫೈರ್ ಇದ್ದಾಗ ಇಲ್ಲಿ ವಾಟರ್ ಬರಬೇಕು. ಆವಾಗ ಜಾಯ್ನ್ ಆದಾಗ ಸ್ವಲ್ಪ 50% ಕಮ್ಮಿ ಆಗುತ್ತೆ. ಆ ಮನೆಗಳು ಕೆಲವು ಇರ್ತವೆ, ಯಾವ ಮನೆಗಳು ನಡೆದಾಗ ವಾಟರ್ ಮನೆಗಳು ಅಂತ ಹೇಳ್ತೀವಿ ನಾವು, ವಾಟರ್ ರೀತಿ ವರ್ಕ್ ಆಗುತ್ತೆ ಅಂತ, ತಂಪಾಗಿ ಕೂಲಾಗಿರ್ತಕ್ಕಂಥದ್ದು. ಈ ಕಡೆ ನಮಗೆ ಜಾತಕ ತುಂಬ ಚೆನ್ನಾಗಿರುತ್ತೆ, 2ನೇ ಮನೆ 7ನೇ ಮನೆ 9ನೇ ಮನೆ 5ನೇ ಮನೆ ಎಲ್ಲ ಸ್ವಲ್ಪ ಚೆನ್ನಾಗಿರೋದೇ ಇದೆ, ದಶಾಗಳು ಚೆನ್ನಾಗಿದೆ. ಆದರೆ ನೀವು ತಗೊಂಬರ್ತಿರಲ್ಲ ಇನ್ನೊಬ್ಬರ ಜಾತಕ, ಅವ್ರದ್ದೇನಾದರೂ ನೆಗೆಟಿವ್ ಇದ್ದರೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಮ್ಯಾಚ್ ಮೇಕಿಂಗ್ ಹೋಗ್ತಿರಲ್ಲ ಅದು ನಕ್ಷತ್ರ ಟು ನಕ್ಷತ್ರ ಅಷ್ಟೇ, ಅದನ್ನು ಕೈ ಬಿಡಬೇಕು. ಕರ್ನಾಟಕದಲ್ಲಿ ದೇಶದಲ್ಲಿ ಈ ಮ್ಯಾಚ್ ಮೇಕಿಂಗ್ ಅಂತಕ್ಕಂಥದ್ದು ನಾಡಿ ಬಂದಿಲ್ಲ, ಗ್ರಹ ಮೈತ್ರಿ ಬಂದಿಲ್ಲ, ಇದು ಅಡಗುಲಜ್ಜಿ ಹಳೇ ಕಾಲದ ವೇಸ್ಟ್ ತಿಪ್ಪೆಗೆ ಹಾಕ್ತಕ್ಕಂಥ ವಿಚಾರ. ತಿಪ್ಪೆಗಾಕಿ, ಯಾಕೆಂದರೆ ಅದೆಲ್ಲೂ ವರ್ಕ್ ಆಗಿಲ್ಲ. ಈ ಗ್ರಹ ಮೈತ್ರ ನೋಡಿಕೊಂಡು ನಾಡಿ ಕೂಟ, ಯಾಕಂದರೆ ಇದರಲ್ಲಿ ಒಂದೇ ಒಂದು ಅಂಶ ಇರೋದು, ಇವರ ನಕ್ಷತ್ರ 27 ನಕ್ಷತ್ರದಲ್ಲಿ ಇವ್ರದ್ದು ಯಾವುದೋ ಒಂದು ಚಂದ್ರ ಯಾವುದೋ ಒಂದು ರಾಶಿಯಲ್ಲಿ ಕೂತ್ಕೊಂಡು ಒಂದು ನಕ್ಷತ್ರದಿದೆ, ಆ ನಕ್ಷತ್ರ ತಗೊಳ್ತಾರೆ. ಈ ಕಡೆ ಪಾರ್ಟ್ನರ್ದು ನಕ್ಷತ್ರ ತಗೊಳ್ತಾರೆ. ಇವೆರಡು ನಕ್ಷತ್ರದ ಮೇಲೆ ನೀವು ವಿಶ್ಲೇಷಣೆ ಮಾಡಿದ್ರೆ ಇವರ ಲಗ್ನ ಬೇರೆ, ಇವರ ಲಗ್ನ ಬೇರೆ. ಹಾಗೆ ಇವರಲ್ಲಿರ್ತಕ್ಕಂಥ 9 ಗ್ರಹಗಳು ಬೇರೆ ಕಡೆ ಕೂತಿದ್ದಾವೆ, ಈ ಕಡೆ ಬೇರೆ ಕಡೆ ಕೂತಿರ್ತವೆ. ಇವರ ದಶಾ ಬೇರೆ, ಇವರ ದಶಾ ಬೇರೆ, ಇವರ ಭುಕ್ತಿ ಬೇರೆ, ಇವರ ಭುಕ್ತಿ ಬೇರೆ, ಇವರ ಅಂತರ್ಭುಕ್ತಿ ಬೇರೆ, ಇವರ ಅಂತರ್ಭುಕ್ತಿ ಬೇರೆ. ಇವೆರಡನ್ನೂ ನಾವು ಜೋಡಿಸ್ಬೇಕು ಅಂದರೆ ಈ ಲೆವೆಲಲ್ಲಿ ಜೋಡಿಸ್ಬೇಕೇ ಹೊರತು ಸಣ್ಣದಾಗಿರ್ತಕ್ಕಂಥ ನಕ್ಷತ್ರ ಟು ನಕ್ಷತ್ರ ಮ್ಯಾಚ್ ಮಾಡ್ತಕ್ಕಂಥದ್ದು ಕಾಡು ಜನಗಳಿಗೆ ಮಾತ್ರ.